ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಒಂದು ಧಾರ್ಮಿಕ ಉತ್ಸವ ಹೇಗೆ ಒಂದು ರಾಜ್ಯದ ಆರ್ಥಿಕತೆಯನ್ನು ಬದಲಿಸುತ್ತೆ ಅನ್ನೋದಕ್ಕೆ ಇತ್ತೀಚೆಗೆ ನಡೆದ ಕುಂಭಮೇಳ ಒಂದು ಸ್ಪಷ್ಟ ಉದಾಹರಣೆ. ಈ ಮೇಳ ಶುರುವಾಗುವ ಸಮಯದಲ್ಲಿ ಉತ್ತರ ಪ್ರದೇಶ ಸರ್ಕಾರ ಈ ಮೇಳದಿಂದ ರಾಜ್ಯಕ್ಕೆ ಸರಿಸುಮಾರು 3 ಲಕ್ಷ ಕೋಟಿ ರೂಪಾಯಿಗಳವರೆಗೆ ಆದಾಯ ಬರಬಹುದು ಅನ್ನೋ ಅಂದಾಜನ್ನು ಮಾಡಿತ್ತು. ಆದರೆ ಅದೀಗ 3.5 ಲಕ್ಷ ಕೋಟಿಯನ್ನು ದಾಟಿದೆ. ಹಾಗೆಯೇ 40ರಿಂದ 50 ಕೋಟಿ ಜನ ಬರ್ತಾರೆ ಅನ್ನೋ ಅಂದಾಜಿತ್ತು. ಅಲ್ಲಿ 65 ಕೋಟಿ ಮಂದಿ ತೀರ್ಥ ಸ್ನಾನವನ್ನು ಮಾಡಿದ್ದಾರೆ. ಈ ಬಗ್ಗೆ ಉತ್ತರ ಪ್ರದೇಶದ ವಿಧಾನಸಭಾ ಕಲಾಪದಲ್ಲಿ ಇಂಚಿಂಚು ಮಾಹಿತಿಯನ್ನು ಹಂಚಿಕೊಂಡಿರೋ ಯೋಗಿ ಆದಿತ್ಯನಾಥ್ ಸಾಕಷ್ಟು ಕುತೂಹಲಕಾರಿ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಹಾಗೆ ಕುಂಭಮೇಳದಲ್ಲಿ ನಡೆದ ವ್ಯಾಪಾರಗಳ ಲೆಕ್ಕಪತ್ರಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈ ಬಾರಿಯ ಕುಂಭಮೇಳದ ವಿಶೇಷತೆಗಳ ಬಗ್ಗೆ ಯೋಗಿ ಹೇಳಿರುವುದೇನು? ಈ ಕುಂಭಮೇಳದಲ್ಲಿ ಎಲ್ಲರೂ ಅಚ್ಚರಿ ಪಡುವ ಹಾಗೆ ಹಣ ಮಾಡಿದ ಆ ದೋಣಿ ನಡೆಸುವ ಕುಟುಂಬ ಯಾವುದು? ಯಾವ್ಯಾವ ವಲಯಕ್ಕೆ ಎಷ್ಟೆಷ್ಟು ಹಣ ಹರಿದು ಬಂದಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಕುಂಭಮೇಳ ಕೋಟ್ಯಂತರ ಹಿಂದೂಗಳ ಪಾಲಿಗೆ ಸಂಭ್ರಮದ ಘಳಿಗೆಯನ್ನು ತಂದುಕೊಟ್ಟಿತ್ತು. ಹಾಗೇನೆ ಒಂದಷ್ಟು ಮನಸ್ಸುಗಳಲ್ಲಿ ಆರದ ಬೆಂಕಿಯನ್ನು ಹೊತ್ತಿಸಿತ್ತು. ಹಿಂದೂಗಳು ಕೂಡ ಇಷ್ಟೊಂದು ಒಗ್ಗಟ್ಟಾಗಬಲ್ಲರ ಅನ್ನೋ ಅಸೂಯೆಯನ್ನು ಅದು ಹುಟ್ಟಿಸ್ತಾ ಇತ್ತು. ದೇಶ ವಿದೇಶಗಳಲ್ಲಿನ ಸನಾತನ ಧರ್ಮವನ್ನ ಅನುಸರಿಸುವವರು, ಅದರ ಬಗ್ಗೆ ಆಸಕ್ತಿಯನ್ನು ಹೊಂದಿರುವವರು, ಹೀಗೆ ಗಂಗಾ, ಯಮುನಾ, ಸರಸ್ವತಿ ನದಿಗಳ ಸಂಗಮದಲ್ಲಿ 65 ಕೋಟಿ ಮಂದಿ ಮಿಂದೆದ್ರು. ಗಂಗೆಯ ನೀರಿನ ಬಗ್ಗೆ ಒಂದಷ್ಟು ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಅಲ್ಲಿಗೆ ಹೋಗೋ ಭಕ್ತರ ಸಂಖ್ಯೆ ಕಡಿಮೆ ಆಗಬಹುದು ಅಂದುಕೊಂಡ್ರೆ ಅಲ್ಲಿ ನಿರೀಕ್ಷೆಗೂ ಮೀರಿ ಜನಸಾಗರ ಹರಿದು ಬಂತು. ಇನ್ನೊಂದಷ್ಟು ರಾಜಕಾರಣಿಗಳು ಕುಂಭದ ವಿರುದ್ಧ ಮಾತಾಡಿದ್ದು ಕೂಡ ಅಲ್ಲಿ ಹೆಚ್ಚು ಪ್ರಮಾಣದ ಜನ ಹೋಗೋದಕ್ಕೆ ಕಾರಣ ಆಯಿತು. ಇನ್ನು ಅಷ್ಟೊಂದು ಜನ ಪ್ರಯಾಗಕ್ಕೆ ಬಂದು ಹೋದ್ರು ಅಂದಮೇಲೆ ಅಲ್ಲಿನ ಆರ್ಥಿಕತೆಗೆ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಕೊಡುಗೆಯನ್ನು ಕೊಟ್ಟಿರಬೇಕಲ್ವಾ? ಈ ಪ್ರಶ್ನೆಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅಲ್ಲಿನ ವಿಧಾನಸಭೆಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಗೆಳೆಯರೆ, ಮುಖ್ಯಮಂತ್ರಿ ಯೋಗಿ ಉತ್ತರ ಪ್ರದೇಶದ ಬಜೆಟ್ ಸೆಷನ್ ಅನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದ ಹೊತ್ತಲ್ಲಿ ಕುಂಭಮೇಳ ಅನ್ನೋದು ಹೇಗೆ ಉತ್ತರ ಪ್ರದೇಶದ ಎಕಾನಮಿಯ ಮೇಲೆ ಪ್ರಭಾವವನ್ನು ಬೀರಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಉತ್ತರ ಪ್ರದೇಶ ಈಗ 1 ಟ್ರಿಲಿಯನ್ ಎಕಾನಮಿಯತ್ತ ಮುನ್ನಡೀತಾ ಇದೆ. ಅದಕ್ಕೆ ಕುಂಭಮೇಳ ಕೂಡ ಸಾಥ್ ಕೊಟ್ಟಿದೆ ಅನ್ನೋ ಮಾತನ್ನ ಯೋಗಿ ಹೇಳಿದ್ದಾರೆ. ಇಲ್ಲಿ ಕುಂಭಮೇಳದಿಂದ ಯಾವ್ಯಾವ ವಲಯಗಳಿಗೆ ಎಷ್ಟೆಷ್ಟು ಆದಾಯ ಬಂದಿದೆ ಅಂತ ಹೇಳೋ ಹೊತ್ತಲ್ಲಿ ಒಂದೇ ಕುಟುಂಬ 45 ದಿನಗಳಲ್ಲಿ 30 ಕೋಟಿ ರೂಪಾಯಿಗಳಷ್ಟು ಆದಾಯವನ್ನು ಕಂಡಿದೆ ಅನ್ನೋ ಅತ್ಯಂತ ಅಚ್ಚರಿದಾಯಕ ಮಾಹಿತಿಯನ್ನು ಕೂಡ ಆದಿತ್ಯನಾಥ್ ಹಂಚಿಕೊಂಡಿದ್ದಾರೆ. ಹೇಗೆ ನಮ್ಮಲ್ಲಿ ಟ್ಯಾಕ್ಸಿಗಳನ್ನು ಇಟ್ಕೊಂಡು ಟೂರ್ ಆಪರೇಟರ್ಗಳಿದಾರೋ ಹಾಗೆ ಪ್ರಯಾಗದಲ್ಲಿ ಬೋಟ್ಗಳನ್ನು ಹೆಚ್ಚಾಗಿ ಹೊಂದಿರೋ ಕುಟುಂಬ ಹೊಂದಿದೆಯಂತೆ. ಅವರ ಬಳಿ ಒಟ್ಟು 130 ಬೋಟುಗಳಿವೆ. ಆ ಎಲ್ಲ ಬೋಟುಗಳು ಕೂಡ ಈ ಬಾರಿಯ ಕುಂಭಮೇಳದಲ್ಲಿ ಕಾರ್ಯನಿರ್ವಹಿಸಿವೆ. ಅಷ್ಟೇ ಅಲ್ಲದೆ ಕುಂಭಮೇಳ ನಡೆದ ಒಟ್ಟು 45 ದಿನಗಳಲ್ಲಿ ಅವರು ಸುಮಾರು 30 ಕೋಟಿ ರೂಪಾಯಿಗಳಷ್ಟು ಆದಾಯವನ್ನು ಗಳಿಸಿದ್ದಾರೆ. ಅಂದರೆ ಪ್ರತಿ ಬೋಟ್ 45 ದಿನಗಳಲ್ಲಿ 20ರಿಂದ 23 ಲಕ್ಷ ರೂಪಾಯಿಗಳಷ್ಟು ಆದಾಯವನ್ನು ಮಾಡಿದೆ ಅನ್ನೋ ಮಾಹಿತಿಯನ್ನು ಯೋಗಿ ಆದಿತ್ಯನಾಥ್ ಕೊಟ್ಟಿದ್ದಾರೆ. ಪ್ರತಿದಿನ ಒಂದೊಂದು ಬೋಟ್ ಕೂಡ 50ರಿಂದ 52 ಸಾವಿರ ರೂಪಾಯಿಗಳಷ್ಟು ಹಣವನ್ನು ಗಳಿಸ್ಕೊಂಡಿರೋದು ಇದರಿಂದ ಗೊತ್ತಾಗ್ತಾ ಇದೆ. ಗೆಳೆಯರೆ, ಇದು ಸಾಧ್ಯನಾ ಅನ್ನೋ ಪ್ರಶ್ನೆ ಸಾಕಷ್ಟು ಜನರನ್ನು ಕಾಡಬಹುದು. ಆದರೆ ಅಲ್ಲಿಗೆ ಹೋಗಿ ಬಂದವರಿಗೆ ಇದು ಖಂಡಿತ ಸಾಧ್ಯ ಅಂತ ಗೊತ್ತಿರುತ್ತೆ. ಇಲ್ಲೊಂದು ಚಿಕ್ಕ ಉದಾಹರಣೆ ಕೊಡ್ತೀನಿ ಕೇಳಿ. ಅದು ಸಣ್ಣದೊಂದು ದೋಣಿ. ಅದರಲ್ಲಿ 20 ಜನ ಕೋರಬಹುದಾದಷ್ಟು ಸ್ಥಳಾವಕಾಶ ಇತ್ತು. ಅವನು ದಡದಿಂದ ನದಿಯಲ್ಲಿ ಸ್ವಲ್ಪ ಮುಂದಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ತೀರ್ಥ ಸ್ನಾನ ಮಾಡಿಸ್ಕೊಂಡು ಬರೋದಕ್ಕೆ ಶುರು ಮಾಡಿದ್ದ. ಅದಕ್ಕೆ ಆತ ಚಾರ್ಜ್ ಮಾಡ್ತಾ ಇದ್ದದ್ದು ಒಬ್ಬೊಬ್ಬರಿಗೆ 500 ರೂಪಾಯಿಗಳನ್ನು. ಅಂದರೆ ಒಂದು ಟ್ರಿಪ್ಗೆ ಆತನಿಗೆ 10,000 ರೂಪಾಯಿ ಸಿಗ್ತಾ ಇತ್ತು. ಇನ್ನು ಅವನು ಅದಕ್ಕೆ ತಗೋತಾ ಇದ್ದದ್ದು ಕೇವಲ ಅರ್ಧ ಗಂಟೆ ಸಮಯ. ಅಷ್ಟರಲ್ಲಿ ಭಕ್ತರು ತೀರ್ಥ ಸ್ನಾನ ಮಾಡಿ ಮತ್ತೆ ದಡಕ್ಕೆ ಬಂದು ಬಿಡ್ತಾ ಇದ್ರು. ಸೊ ಒಂದು ಟ್ರಿಪ್ಗೆ ಕನಿಷ್ಠ 10,000 ಸಿಗ್ತಾ ಇತ್ತು. ದಿನಕ್ಕೆ ಅಂಥ 10 ಟ್ರಿಪ್ಪುಗಳನ್ನು ಮಾಡಿದರೆ 1 ಲಕ್ಷ ರೂಪಾಯಿ ಆಗ್ತಾ ಇತ್ತು. ಒಂದಿನ ಹೆಚ್ಚಾಯಿತು, ಒಂದಿನ ಕಡಿಮೆ ಆಯಿತು ಅಂದ್ಕೊಂಡು ಸರಾಸರಿ ದಿನಕ್ಕೆ 50,000 ಅಂತ ಇಟ್ಕೊಂಡ್ರೂ ಕೂಡ 130 ದೋಣಿಗಳಿಂದ ದಿನಕ್ಕೆ 65 ಲಕ್ಷ ರೂಪಾಯಿ ಆದಾಯ. 45 ದಿನ ಅಂದರೆ 29 ಕೋಟಿ ರೂಪಾಯಿ ಟರ್ನ್ ಓವರ್ ಆಯ್ತಲ್ಲ. ಹೀಗೆ ದೋಣಿ ಕಂಪನಿಯ ಮಾಲೀಕನೊಬ್ಬ 45 ದಿನಕ್ಕೆ ಸುಮಾರು 20ರಿಂದ 30 ಕೋಟಿ ರೂಪಾಯಿ ಹಣ ಮಾಡಿದ್ದಾನೆ ಅನ್ನೋ ಮಾಹಿತಿಯನ್ನು ಕೊಟ್ಟ ನಂತರ ಉತ್ತರ ಪ್ರದೇಶದ ಯಾವ್ಯಾವ ವಲಯಕ್ಕೆ ಎಷ್ಟೆಷ್ಟು ಹಣ ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ಯೋಗಿ ಆದಿತ್ಯನಾಥ್ ಮಾಹಿತಿಯನ್ನು ಕೊಡ್ತಾ ಹೋದರು. ಗೆಳೆಯರೆ, ಈ ಕುಂಭಮೇಳಕ್ಕೆ ಬಂದಿದ್ರಲ್ಲ
ಅವರು ವಸತಿಗಾಗಿ 40,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದಾರಂತೆ. ನಿಮಗೆ ಗೊತ್ತಿರಲಿ, ಕಾಶಿ, ಅಯೋಧ್ಯೆ ಹಾಗೂ ಪ್ರಯಾಗ್ರಾಜಲ್ಲಿ ಹೋಟೆಲ್ಗಳು ಫುಲ್ ಆಗಿದ್ವು. ಅದರ ಜೊತೆಗೆ ಕುಂಭಮೇಳದಲ್ಲಿ ಹಾಕಿದ್ದ ಟೆಂಟುಗಳು ಕೂಡ ತುಂಬಿಕೊಂಡಿದ್ವು. ಸೊ ಇಲ್ಲಿ 100 ರೂಪಾಯಿ ಬೆಡ್ನಿಂದ ಹಿಡಿದು 5 ಸ್ಟಾರ್ ಹೋಟೆಲ್ನ ವಸತಿಯವರೆಗೆ ಎಲ್ಲವೂ ಕೌಂಟ್ ಆಗುತ್ತೆ. ಇನ್ನು ಊಟೋಪಚಾರ ಹಾಗೂ ಇನ್ನಿತರೆ ತಿಂಡಿ ತಿನಿಸುಗಳ ಲೆಕ್ಕದಲ್ಲಿ 30,000 ಕೋಟಿ ರೂಪಾಯಿ ಹರಿದಾಡಿದೆಯಂತೆ. ಇದು ಕೂಡ ಪ್ರಯಾಗ್ರಾಜ್ನ ಲೆಕ್ಕಾಚಾರ ಮಾತ್ರ ಅಲ್ಲ, ಬದಲಾಗಿ ಇಡೀ ಉತ್ತರ ಪ್ರದೇಶದಲ್ಲಿ ಜನರಿಂದ ಬಂದಿರುವಂಥ ಆದಾಯ. ಪ್ರಯಾಗಕ್ಕೆ ಬಂದವರು ಕಾಶಿಗೆ ಹೋಗಿದ್ದಾರೆ, ಅಯೋಧ್ಯೆ ನೋಡಿದ್ದಾರೆ, ಮಥುರಾ, ಆಗ್ರಾ, ಹೀಗೆ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳನ್ನು ಕಂಡಿದ್ದಾರೆ. ಅಲ್ಲೆಲ್ಲ ಅವರಿಗೆ ಊಟೋಪಚಾರ ಬೇಕಲ್ವಾ? ಅದಕ್ಕೆ ಪ್ರವಾಸಿಗರು ಖರ್ಚು ಮಾಡಿರೋದು 33,000 ಕೋಟಿ ರೂಪಾಯಿಗಳಂತೆ. ಹಾಗೆಯೇ ಟ್ರಾನ್ಸ್ಪೋರ್ಟೇಷನ್ ವಲಯಕ್ಕೆ ಈ ಬಾರಿ 1.5 ಲಕ್ಷ ಕೋಟಿ ಹರಿದು ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ರೈಲು, ಬಸ್ಸು, ವಿಮಾನ ಸೇರಿದ ಹಾಗೆ ಲೋಕಲ್ ಆಟೋ ರಿಕ್ಷಾದಿಂದ ಹಿಡಿದು ಟಮ್ ಟಮ್ಗಳವರೆಗೆ ಎಲ್ಲರೂ ಕೂಡ ಹಣ ಮಾಡಿದ್ದಾರೆ. ಅಲ್ಲಿ ಬೈಕ್ನವರು ಕೂಡ ಪ್ರತಿದಿನ 1,000 ರೂಪಾಯಿ ದುಡಿದೆ ಮನೆಗೆ ಹೋಗಲಿಲ್ಲ. ಕೆಲವರಂತೂ ತಮ್ಮ ದೈನಂದಿನ ಕೆಲಸ ಮುಗಿಸಿ ಟ್ರಿಪ್ಪುಗಳನ್ನು ಮಾಡಿದ್ದಾರೆ. ಇನ್ನು ಕೆಲವರು ಹಾಲನ್ನು ಡೈರಿಗೆ ಹಾಕಿ ಆ ಕ್ಯಾನ್ ಸಮೇತ ಪ್ರವಾಸಿಗರನ್ನು ಕರ್ಕೊಂಡು ಹೋಗ್ತಾ ಇದ್ದದ್ದು ಕೂಡ ಕಂಡು ಬರ್ತಾ ಇತ್ತು. ಸೊ ಸಾರಿಗೆ ವಲಯಕ್ಕೆ ಸಿಂಹಪಾಲು ಹಣ ಇಲ್ಲಿ ಹರಿದು ಬಂದಿದೆ. ಉತ್ತರ ಪ್ರದೇಶದ ನಾನಾ ಭಾಗಗಳಿಂದ ಬಂದ ಜನ ಹಾಗೆ ದೇಶದ ನಾನಾ ಮೂಲೆಗಳಿಂದ ಬಂದ ಜನ ಅಲ್ಲಿನ ಟ್ಯಾಕ್ಸಿಗಳನ್ನು ತಗೊಂಡಿದ್ದಾರೆ. ಇದೆಲ್ಲದರಿಂದ ಕೂಡ ಉತ್ತರ ಪ್ರದೇಶಕ್ಕೆ ಹಣ ಹರಿದು ಬಂದಿದೆ. ಇನ್ನು 20,000 ಕೋಟಿಯಷ್ಟು ಹಣವನ್ನು ಧಾರ್ಮಿಕ ಆಚರಣೆಗಳಿಗೆ, ಅದಕ್ಕೆ ಬೇಕಾದ ವಸ್ತುಗಳಿಗೆ ಖರ್ಚು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಪೂಜಾ ಸಾಮಗ್ರಿಗಳು, ತೆಂಗಿನಕಾಯಿ, ಗಂಗೆಗೆ ಅರ್ಪಿಸುವುದಕ್ಕೆ ಬಳಸಿದ ಬಟ್ಟೆ, ಬಳೆ, ಹೀಗೆ ಸಾಕಷ್ಟು ಪ್ರಮಾಣದ ವಸ್ತುಗಳ ಮಾರಾಟಕ್ಕೆ 20,000 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಜನ ಖರ್ಚು ಮಾಡಿದ್ದಾರೆ. ಇನ್ನಲ್ಲಿ ಹೋದವರು ಹಣೆ ಮೇಲೆ ತಿಲಕ ಇಡಿಸ್ಕೊಳ್ತಾ ಇದ್ರಲ್ಲ, ಆಗ ಕೊಟ್ಟ ಹಣ, ದಾನ ಧರ್ಮ ಮಾಡಿದ್ದು, ಇದೆಲ್ಲ ಕೂಡ ಸರಿಸುಮಾರು 660 ಕೋಟಿಯಷ್ಟಿರಬಹುದು ಅಂತ ಯೋಗಿ ಆದಿತ್ಯನಾಥ್ ತಿಳಿಸಿದ್ದಾರೆ. ಹಾಗೆಯೇ ಉತ್ತರ ಪ್ರದೇಶದ ಸರ್ಕಾರಕ್ಕೆ ಈ 40 ದಿನಗಳಲ್ಲಾಗಿರೋ ಟೋಲ್ ಸಂಗ್ರಹ 300 ಕೋಟಿ ರೂಪಾಯಿಗಳಂತೆ. ಇನ್ನುಳಿದ 66,000 ಕೋಟಿ ಬೇರೆ ಬೇರೆ ವಲಯಗಳಲ್ಲಿ ಖರ್ಚಾಗಿದೆ ಅನ್ನೋ ಮಾಹಿತಿಯನ್ನು ಯೋಗಿ ಸದನದಲ್ಲಿ ಹಂಚಿಕೊಂಡಿದ್ದಾರೆ. ಗೆಳೆಯರೆ, 3 ಲಕ್ಷ ಕೋಟಿ ರೂಪಾಯಿಗಳಷ್ಟು ಹಣ ಏನು ಉತ್ತರ ಪ್ರದೇಶದ ಖಜಾನೆಗೆ ಬಂದು ಬೀಳುತ್ತಾ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ರು. ಒಂದು ರಾಜ್ಯದಲ್ಲಿ ಅಷ್ಟೊಂದು ಪ್ರಮಾಣದ ಹಣ ಹರಿದಾಡಿದರೆ, ಅಷ್ಟೊಂದು ಪ್ರಮಾಣದಲ್ಲಿ ವ್ಯಾಪಾರ ವಹಿವಾಟುಗಳು ನಡೆದರೆ ಅದರಲ್ಲಿ ಒಂದಷ್ಟು ಪಾಲು ಸರ್ಕಾರಕ್ಕೂ ತೆರಿಗೆಯ ರೂಪದಲ್ಲಿ ಹೋಗೇ ಹೋಗುತ್ತೆ. ಹಾಗೆಯೇ ಜನ ಹಣವನ್ನು ಖರ್ಚು ಮಾಡಿದರೆ ಅದು ರಾಜ್ಯದ ಆದಾಯವನ್ನು ಹೆಚ್ಚಾಗೋ ಹಾಗೆ ಮಾಡುತ್ತೆ. ಅಷ್ಟಲ್ಲದೆ ಕುಂಭಮೇಳದಿಂದ ದುಡಿದ ಹಣದಲ್ಲಿ ಅಲ್ಲಿನ ಜನ ಇನ್ನು ಸಾಕಷ್ಟು ದಿನಗಳ ಕಾಲ ಬದುಕನ್ನು ಸಾಗಿಸೋದಕ್ಕೂ ಸಾಧ್ಯ ಆಗುತ್ತೆ. ಹೀಗಾಗಿಯೇ ಕುಂಭಮೇಳ ಅಲ್ಲಿನ ಆರ್ಥಿಕತೆಯನ್ನು ಹೆಚ್ಚಿಸಿದೆ ಅನ್ನೋದರಲ್ಲಿ ಯಾವ ಅನುಮಾನಗಳೂ ಇಲ್ಲ. ಸನಾತನ ಧರ್ಮ ಅನ್ನೋದೇ ಹಾಗೆ. ವಸುದೈವ ಕುಟುಂಬಕಂ ಅನ್ನೋದು ಈ ಧರ್ಮದ ಧ್ಯೇಯ. ಹಾಗೆಯೇ ಈ ಕುಂಭಮೇಳದಲ್ಲಿ ಕೇವಲ ಹಿಂದೂಗಳು ಮಾತ್ರ ಹಣ ಮಾಡಿದಾರಾ? ಖಂಡಿತ ಇಲ್ಲ. ಅಲ್ಲಿ ಜಾತಿ ಮತಗಳನ್ನು ಮೀರಿ ಆರ್ಥಿಕ ವ್ಯವಹಾರ ನಡೆದಿದೆ. ಬೇರೆ ಬೇರೆ ಕಡೆಗಳಿಂದ ಹೋದವರು ಯಾರು ನಿಂದು ಯಾವ ಜಾತಿ ಯಾವ ಮತ ಅಂತ ಕೇಳಿ ಯಾರ ಜೊತೆನೂ ವ್ಯಾಪಾರ ಮಾಡಿಲ್ಲ. ಎಷ್ಟೋ ಮಂದಿ ವ್ಯಾಪಾರ ಮಾಡೋದಕ್ಕಾಗಿಯೇ ಹಣೆಗಳಲ್ಲಿ ತಿಲಕ ಹಚ್ಕೊಂಡು ಹೆಗಲ ಮೇಲೊಂದು ಕಾವಿ ವಸ್ತ್ರನೂ ಹಾಕ್ಕೊಂಡು ಅಲ್ಲಿ ವ್ಯಾಪಾರ ವಹಿವಾಟುಗಳನ್ನು ಮಾಡಿದ್ದೂ ಇದೆ. ಸೊ ಈ ಕುಂಭಮೇಳದಿಂದ ಕೇವಲ ಹಿಂದೂಗಳಿಗೆ ಮಾತ್ರ ಲಾಭ ಆಗಿಲ್ಲ, ಇದು ಇಡೀ ಉತ್ತರ ಪ್ರದೇಶದ ಆರ್ಥಿಕತೆಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ಹಾಗೆಯೇ ಮುಂದಿನ ದಿನಗಳಲ್ಲೂ ಕೂಡ ಉತ್ತರ ಪ್ರದೇಶದ ಟೂರಿಸಂಗೆ ಇದು ವೇದಿಕೆಯನ್ನು ಒದಗಿಸಿಕೊಡುತ್ತೆ. ಕುಂಭಮೇಳದ ಸಮಯದಲ್ಲಿ ಯಾರು ಕುಂಭಮೇಳಕ್ಕೆ ಅಂತ ಹೋಗಿ ಉತ್ತರ ಪ್ರದೇಶದ ಇನ್ನಿತರ ಸ್ಥಳಗಳನ್ನು ನೋಡೋದಕ್ಕೆ ಸಾಧ್ಯವಾಗದೆ ವಾಪಸ್ಸು ಬಂದ ಜನ ಇದ್ದಾರಲ್ಲ, ಅವರು ಮತ್ತೊಮ್ಮೆ ಉತ್ತರ ಪ್ರದೇಶಕ್ಕೆ ಹೋಗೋ ಸಾಧ್ಯತೆಗಳಿರುತ್ತವೆ. ಹಾಗೆ ಈ ಬಾರಿ ದಕ್ಷಿಣದಿಂದ ಸಾಕಷ್ಟು ಜನ ತಮ್ಮದೇ ವಾಹನಗಳಲ್ಲಿ, ಬಸ್ಸುಗಳಲ್ಲಿ, ಕ್ರೂಸರ್ಗಳಲ್ಲಿ ಇಲ್ಲಿಂದ ಉತ್ತರ ಪ್ರದೇಶದ ಪ್ರಯಾಗದವರೆಗೆ ಹೋಗಿ ಬಂದಿದ್ದಾರೆ. ಅವರಿಗೆ ಹೀಗೆ ಕೂಡ ನಾವು ಹೋಗಬಹುದು ಅನ್ನೋದು ಗೊತ್ತಾಗಿದೆ ಮತ್ತು ಅದಕ್ಕಾಗೋ ಖರ್ಚು ವೆಚ್ಚ ಎಷ್ಟಿರಬಹುದು ಅನ್ನೋದರ ಅಂದಾಜು ಕೂಡ ಸಿಕ್ಕಿರುತ್ತೆ. ಹೀಗಾಗಿ ಇನ್ನು ಮುಂದೆ ಉತ್ತರ ಭಾರತದ ಕಡೆಗೆ ದಕ್ಷಿಣದ ಜನ ಪ್ರವಾಸ ಹೋಗೋದು ಕೂಡ ಹೆಚ್ಚಾದರೆ ನಾವು ಆಶ್ಚರ್ಯ ಪಡಬೇಕಾದ ಅಗತ್ಯ ಇಲ್ಲ. ಗೆಳೆಯರೆ, ಇಲ್ಲಿ ದಕ್ಷಿಣದ ಜನ ಉತ್ತರ ಭಾರತಕ್ಕೆ ಪ್ರವಾಸಕ್ಕೆ ಹೋಗ್ತಾರೆ, ಇಲ್ಲಿನ ಹಣ ಅಲ್ಲಿಗೆ ಹೋಗುತ್ತೆ ಅಂತ ನಾವು ಹೊಟ್ಟೆ ಉರ್ಕೊಂಡ್ರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಅದರ ಬದಲಿಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮಲ್ಲಿ ಕೂಡ ಈ ರೀತಿಯ ಟೂರಿಸಂಗೆ ಅವಕಾಶಗಳನ್ನು ಕಲ್ಪಿಸಿಕೊಡೋ ಬಗ್ಗೆ ಒಂದಷ್ಟು ಯೋಚನೆಯನ್ನು ಮಾಡಬೇಕಾಗತ್ತೆ. ಧಾರ್ಮಿಕ ಪ್ರವಾಸ ಇದೆಯಲ್ಲ, ಅದು ಯಾವುದೇ ರಾಜ್ಯದ ಬೊಕ್ಕಸಕ್ಕೆ
ವಿಪರೀತ ಪ್ರಮಾಣದ ಹಣವನ್ನು ತಂದುಕೊಡುತ್ತೆ ಅನ್ನೋದರಲ್ಲಿ ಯಾವ ಅನುಮಾನನೂ ಇಲ್ಲ. ಇವತ್ತು ತಮಿಳುನಾಡಿಗೆ ಬರ್ತಾ ಇರೋ ಅತಿ ದೊಡ್ಡ ಪ್ರಮಾಣದ ಆದಾಯದಲ್ಲಿ ಧಾರ್ಮಿಕ ಪ್ರವಾಸ ಅಂದ್ರೆ ದೇಶದ ನಾನಾ ಕಡೆಗಳಿಂದ ತಮಿಳುನಾಡಿನ ದೇವಾಲಯಗಳನ್ನು ನೋಡೋದಕ್ಕೆ ಜನ ಹೋಗ್ತಾರಲ್ಲ, ಅದರಿಂದ ಬರ್ತಾ ಇರೋ ಹಣದ ಕೊಡುಗೆ ಕೂಡ ದೊಡ್ಡ ಮಟ್ಟದಲ್ಲೇ ಇದೆ. ಕರ್ನಾಟಕದಲ್ಲಿ ಅದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಲ್ಲ, ನಮ್ಮಲ್ಲಿ ಕೂಡ ಅತ್ಯಂತ ಸುಂದರವಾದ ದೇವಾಲಯಗಳಿವೆ, ಅತ್ಯಂತ ಪ್ರಭಾವಿ ಕ್ಷೇತ್ರಗಳಿವೆ. ನಮ್ಮಲ್ಲಿನ ವಾಸ್ತುಶಿಲ್ಪ ಅತ್ಯದ್ಭುತವಾಗಿದೆ. ಅತ್ಯಂತ ಪುರಾತನವಾದ ಐತಿಹಾಸಿಕ ಸ್ಥಳಗಳು ಮತ್ತು ಐತಿಹಾಸಿಕ ದೇವಾಲಯಗಳು ನಮ್ಮಲ್ಲಿ ಕೂಡ ಇವೆ. ಕುಂಭಮೇಳವನ್ನು ನಮ್ಮಲ್ಲೂ ಮಾಡಿದ್ರು, ಆದರೆ ಅದಕ್ಕೆ ಕೊಡಬೇಕಾದಷ್ಟು ಪ್ರಚಾರವನ್ನು ಕೊಡೋದಕ್ಕೆ ನಮ್ಮ ಸರ್ಕಾರಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲಿ ಬೇಕಾದಷ್ಟು ವ್ಯವಸ್ಥೆಗಳನ್ನ ಮಾಡೋದರಲ್ಲಿ ಕೂಡ ನಮಗೆ ಅಂಥ ಆಸಕ್ತಿ ಇರಲಿಲ್ಲ. ಈ ಅಪಸವ್ಯಗಳನ್ನ ಸರಿಪಡಿಸಿಕೊಂಡು ಪ್ರವಾಸೋದ್ಯಮಕ್ಕೆ ಕರ್ನಾಟಕದಲ್ಲಿ ಕೂಡ ಪ್ರೋತ್ಸಾಹವನ್ನು ಕೊಡೋ ಬಗ್ಗೆ ಸರ್ಕಾರ ಒಂದು ಸ್ವಲ್ಪ ಯೋಚನೆ ಮಾಡಿದರೂ ಕೂಡ ಕರ್ನಾಟಕಕ್ಕೂ ಅತಿ ಹೆಚ್ಚು ಪ್ರಮಾಣದ ಹಣ ಹರಿದು ಬರೋದಕ್ಕೆ ಸಾಧ್ಯ ಆಗುತ್ತೆ. ಉತ್ತರ ಭಾರತದಿಂದ ಕೂಡ ಜನ ಕರ್ನಾಟಕಕ್ಕೆ ಬರ್ತಾರೆ. ನಮ್ಮಲ್ಲೂ ಟೂರಿಸಂ ಅನ್ನ ಅಭಿವೃದ್ಧಿ ಪಡಿಸೋದಕ್ಕೆ, ಟೂರಿಸಂ ಮೂಲಕ ಕರ್ನಾಟಕಕ್ಕೆ ಆದಾಯವನ್ನು ತರೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅದಕ್ಕೊಂದು ಇಚ್ಛಾಶಕ್ತಿ ಬೇಕು. ಅದು ನಮ್ಮ ಸರ್ಕಾರಗಳಿಗೆ, ನಮ್ಮ ರಾಜಕಾರಣಿಗಳಿಗೆ ಇದೆಯಾ? ಆ ಪಕ್ಷದ ಸರ್ಕಾರ, ಈ ಪಕ್ಷದ ಸರ್ಕಾರ ಅಂತಲ್ಲ, ಇಲ್ಲಿಯವರೆಗೆ ಕರ್ನಾಟಕವನ್ನು ಆಳಿದ ಯಾವುದಾದ್ರೂ ಸರ್ಕಾರ ಈ ಬಗ್ಗೆ ಯೋಚನೆ ಮಾಡಿದೆಯಾ? ಈ ಪ್ರಶ್ನೆಯನ್ನ ನಾವಿಲ್ಲಿ ಕೇಳ್ಕೋಬೇಕಾದ ಅಗತ್ಯ ಇದೆ. ಇದು ಗೆಳೆಯರೆ, ಉತ್ತರ ಪ್ರದೇಶಕ್ಕೆ ಹರಿದು ಬಂದ 3,500 ಕೋಟಿ ರೂಪಾಯಿಗಳಷ್ಟು ಹಣದ ಬಗ್ಗೆ ಅಲ್ಲಿನ ಮುಖ್ಯಮಂತ್ರಿ ಉತ್ತರ ಪ್ರದೇಶದ ವಿಧಾನಸಭೆಯಲ್ಲಿ ಕೊಟ್ಟಿರುವ ಹೇಳಿಕೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.